ಹಲೋ, ಎಲ್ರಿಗೂ ನಮಸ್ಕಾರ. RCB ವರ್ಸಸ್ SRH ಮ್ಯಾಚ್ ಎಲ್ಲರೂ ನೋಡಿದ್ರಿ ಅಂತ ಅನ್ಕೋತೀನಿ. ಆ ಮ್ಯಾಚ್ ಇಂಪಾರ್ಟೆಂಟ್ ಅಲ್ಲ, ಆ ಮ್ಯಾಚ್ ಕಿನ್ನ ಮುಂಚೆ ಈ SRH ಫ್ಯಾನ್ಸ್ ಆಗಿರ್ಬೋದು, ಈ ಕ್ರಿಯೇಟರ್ಸ್ ಆಗಿರ್ಬೋದು, ಈ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಯಾವ ರೇಂಜ್ಗೆ ಎಲಿವೇಶನ್ ಕೊಟ್ರಂದ್ರ 300 ರನ್ ಹೊಡೆದೇ ಬಿಡ್ತಾರ ಅನ್ನೋ ರೇಂಜ್ಗೆ ಎಲಿವೇಶನ್ ಕೊಟ್ರು SRH ಟೀಮ್ಗೆ. ಹೆಡ್ ಅದನ, ನಮ್ಮ ಅಭಿಷೇಕ್ ಶರ್ಮಾ ಪುಲಿ ಅದನ, ಏನೇನೋ ಬಿಲ್ಡಪ್ ಕೊಟ್ರು. ಆದ್ರ ಆ ಬಿಲ್ಡಪ್ ಎಲ್ಲ ಪವರ್ ಪ್ಲೇನಾಗ ಮುಗ್ದೋಗ್ಬಿಡ್ತಾ ಇರ್ತು. ಜಾಕೋಬ್ ಡಫಿ, ನ್ಯೂಜಿಲೆಂಡ್ ಬೌಲರ್, ಪವರ್ ಪ್ಲೇನಾಗ 3 ವಿಕೆಟ್, ಮೇನ್ ವಿಕೆಟ್ ಟ್ರಾವಿಸ್ ಹೆಡ್ದು, ಅಭಿಷೇಕ್ ಶರ್ಮಾದು ಮತ್ತೆ ನಿತೀಶ್ ಕುಮಾರ್ ರೆಡ್ಡಿದು 3 ವಿಕೆಟ್ ತಕೊಂಡ್ಬಿಟ್ಟ. ಇವ್ರು ಇನ್ಯಾವಾಗ 300 ಹೊಡಿತಾರ? ಅಭಿಷೇಕ್ ಶರ್ಮಾ ಹೇಳ್ತಾನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ, ಟ್ರಾವಿಸ್ ಹೆಡ್ ಲವ್ಸ್ ಬ್ಯಾಟ್ ಅಗೇನ್ಸ್ಟ್ RCB ಅಂತ. ಏನ್ ಲವ್ಸೋ ಪವರ್ ಪ್ಲೇನಾಗೆ ನಿಂದಿರ್ಲಿಲ್ಲ. ಮತ್ತೆ ನಮ್ಮ ದೇವದತ್ ಪಡಿಕಲ್ ಎಂತ ಬ್ಯಾಟಿಂಗ್ ಆಡ್ದಾಗರು, ಅನ್ಸ್ಟಾಪಬಲ್, 235 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡಿತಾನೆ. ವಿರಾಟ್ ಕೊಹ್ಲಿ ಆಸ್ ಯೂಶುವಲ್ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ ಆಡಿ ಆರಾಮ್ ಮ್ಯಾಚ್ ನ ಗೆಲ್ಲಿಸ್ತಾನೆ. ಓವರ್ ಆಲ್ ಮ್ಯಾಚ್ ಮಾತ್ರ ಚೆನ್ನಾಗಿತ್ತು. ಈ ಹೈದರಾಬಾದ್ ಅವ್ರಿಗೆ ಯಾರಾದ್ರೂ ಹೇಳ್ರಿ 300 ಹೊಡೆದ್ರೆ ಕಪ್ ಕೊಡಲ್ಲ, ಸರಿಯಾಗಿ ಆಡಿದ್ರೆ ಕಪ್ ಕೊಡ್ತಾರ, ಆ ಬಾಲಿಂಗ್ ಲೈನ್ ಅಪ್ ಇಟ್ಕೊಂಡು ಪ್ರತಿ ಟೀಮ್ ಚೇಸ್ ಮಾಡಿ ಹೋಗಿದ್ದಾರೆ. ಪ್ರತಿ ಟೀಮ್ ಇಷ್ಟಾದ್ರೂ ಹೈದರಾಬಾದ್ ಫ್ಯಾನ್ಸ್ ಏನ್ ಹೇಳ್ತಾರ ಗೊತ್ತಾ, ನಾವ್ ಯಾವರೇಜ್ ಆಗಿ ಆಡಿದ್ರೆ 200 ರನ್ ನೋಡಿದೀವಿ, ಇನ್ನೆಲ್ಲಾ ಫಾರ್ಮ್ ನಾಗ ಬಂದ್ರ ಎಷ್ಟು ರನ್ ಹೊಡಿಬೇಡ, 300 ರನ್ ಹೊಡಿತೀವಿ ಅಂತ ಹೇಳ್ತಾರ. ಅಲ್ಲ, ಮ್ಯಾಚ್ ಸೋದ್ರು ಅದೇನ್ ಅಂತಾರಲ್ಲ, ಇದೇ ನಾನು ಹೇಳ್ತೀನಿ. ನೀವು ಬರೀ 200 ರನ್ ಅದಕ್ಕೇನೆ 15 ಓವರ್ 4 ಬಾಲಿಗೆ ಮ್ಯಾಚ್ ಮುಗಿಸಿವಿ. ಅದೇ 300 ರನ್ ನೋಡ್ದಿದ್ರೆ ಪಕ್ಕ ಮುಗಿಸ್ತಿದ್ವಿ. ಅದೇ 15 ಓವರಿಗೆ 250 ಹೊಡಿತಿದ್ವಿ ನಾವು, ಎಲ್ಲರೂ ಫಾರ್ಮ್ ನಾಗ ಆಡಿದ್ರೆ. ಸಾಲ್ಟ್ ಏನಾದ್ರು ಔಟ್ ಆಗಿಲ್ಲ ಅಂದಿದ್ರೆ. ಹಿಂಗೆಲ್ರಿಗೂ ಹೇಳಕ್ ಬರುತ್ತ, ಬಟ್ ಮ್ಯಾಚ್ ಆಡಕ್ ಎಲ್ಲರಿಗೂ ಬರಲ್ಲ ಅಷ್ಟೇ. ಆದ್ರೂ ಎಲಿವೇಶನ್ ಕೊಡೋದ್ ಬಿಡಲ್ಲ, ಎಷ್ಟೇ ಆಗ್ಲಿ. ಮತ್ತೆ ಟೀಮ್ ಸಪೋರ್ಟರ್ಸ್ ಎಲ್ಲ ಎಲಿವೇಶನ್ ಕೊಟ್ಟೆ ಕೊಡ್ತಾರ. ಆದ್ರ ಎಲಿವೇಶನ್ ಕೊಡಬೇಕು, ಆದ್ರೆ ಒಂದು ರೇಂಜಿಗೆ ಇರ್ಬೇಕು. ಪ್ರತಿ ಮ್ಯಾಚ್ ಏನ್ 300 ಹೊಡಿತಾರ ಅನ್ನೋ ರೇಂಜಿಗೆ ಎಲಿವೇಶನ್ ಕೊಡ್ತಾರ. ಓಕೆ, ನೋಡಮ್ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ RCB. ಜೈ RCB.